ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್. ತುಂಬ ದಿನ ಆದಮೇಲೆ ಒಂದೊಳ್ಳೆ ರೆಸಾರ್ಟ್ ರೆಕಮೆಂಡೇಷನ್ ಮೇಲೆ ಬಂದಿದ್ದೀವಿ. ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ರೆಸಾರ್ಟ್ ವಿಶೇಷತೆ ಏನಪ್ಪ ಅಂದರೆ, ಬ್ಯಾಕ್ ವಾಟರ್ಸ್ ಮಧ್ಯೆ ಲೊಕೇಟ್ ಆಗಿರೋದು. ಇಟ್ಸ್ ಲೈಕ್ ಅನ್ ಐಲ್ಯಾಂಡ್. ನೀವು ಕ್ರಾಸ್ ಮಾಡಿ ಹೋಗಬೇಕಾಗತ್ತೆ. ಈ ರೆಸಾರ್ಟ್ನ ರೀಚ್ ಆಗೋದಕ್ಕೆ ನಿಮಗೆ ರೋಡ್ ಇಲ್ಲ, ಬದಲಾಗಿ ಅವರೇ ನಿಮಗೆ ಸ್ವತಃ ಅವರ ಬೋಟ್ ಅಥವಾ ಫೆರಿನಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾರೆ ದಾಟಿಸಿ. ಸೊ ನಿಮ್ಮ ಪರ್ಸ್ನಲ್ ವೆಹಿಕಲ್ನ ನೀವು ಪಾರ್ಕ್ ಮಾಡಬೇಕಾಗತ್ತೆ, ಅವ್ರದ್ದೇ ಜಾಗ ಇದೆ. ಸೊ ಪಾರ್ಕಿಂಗ್ ಇಸ್ ವೆರಿ ಸೇಫ್, ನಾಟ್ ಟು ವರಿ. ಸಪ್ರೇಟ್ ವಾಚ್ಮ್ಯಾನ್ ಕೂಡ ಇದ್ದಾರೆ ಈ ಎಂಟ್ರಿನಲ್ಲಿ. ಸೊ ಇಲ್ಲಿ ನೀವು ಕಾರ್ ಪಾರ್ಕಿಂಗ್ನ ಮಾಡಿ ಅಥವಾ ನಿಮ್ಮ ಪರ್ಸ್ನಲ್ ವೆಹಿಕಲ್ ಪಾರ್ಕಿಂಗ್ ಮಾಡಾದಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ದಿಸ್ ಇಸ್ ಅ ಬ್ಯೂಟಿಫುಲ್ ಬ್ಯಾಕ್ ವಾಟರ್ ಎಸ್ಕೇಪ್. ಸೊ ದಿಸ್ ಇಸ್ ವೆರಿ ನೈಸ್. ಜಸ್ಟ್ ಯು ಹ್ಯಾವ್ ಟು ಕ್ರಾಸ್ ದ ಬ್ಯಾಕ್ ವಾಟರ್ಸ್ ಆ್ಯಂಡ್ ಯು ಆರ್ right in front of the resort, that is Jaladama Backwater Resort. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಯೂಶುವಲ್ ರೆಸಾರ್ಟ್ಸಲ್ಲಿ ಇಟ್ ಇಸ್ ಜಸ್ಟ್ ಅ ನಾರ್ಮಲ್ ಎಂಟ್ರಿ, ಬಟ್ ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಹತ್ರ ಹೋಗ್ತಾ ಹೋಗ್ತಾ ನಿಮಗೆ ಸುತ್ತಲೂ ನೀರೇ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಫುಲ್ ಆಫ್ ಬ್ಯಾಕ್ ವಾಟರ್ಸ್ ಆ್ಯಂಡ್ ಗ್ರೀನ್ ಸರೌಂಡಿಂಗ್ಸ್. ನೀವು ಎಂಜಾಯ್ ಮಾಡ್ತಾ ಆರಾಮಾಗಿ ಕ್ರಾಸ್ ಮಾಡಾದಮೇಲೆ ನಿಮಗೆ ಸೇಫಾಗಿ ವಾಚ್ಮ್ಯಾನ್ ಬಂದು ನಿಮ್ಮನ್ನ ಇಳಿಸ್ಕೊತಾರೆ ಟುವರ್ಡ್ಸ್ ದಿ ಅದರ್ ಎಂಡ್. ಸೊ ಸೇಫ್ಟಿ ವೈಸ್ ಇಟ್ಸ್ ರಿಯಲಿ ಗುಡ್, ಟೆನ್ಷನ್ ಮಾಡ್ಕೊಳ್ಳೋಂಥದ್ದಿಲ್ಲ. ತಲಕಾಡು ಜಲಧಾಮ ರೆಸಾರ್ಟ್ ಎಸ್ಟಾಬ್ಲಿಷ್ ಆಗಿದ್ದು 2001ರಲ್ಲಿ ಆ್ಯಂಡ್ ಇಟ್ ಇಸ್ ಫೌಂಡೆಡ್ ಬೈ ಆರ್ ಫಾರ್ಮರ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ TN ನಾರಾಯಣ ಅವರು. ಸೊ ನಾನು ಆಗಲೇ ಹೇಳಿದಾಗೆ ಈ ಪ್ರಾಪರ್ಟಿ ಕೂಡ ಲೊಕೇಟ್ ಆಗಿರೋದು ಆನ್ ದ ಬ್ಯಾಕ್ ವಾಟರ್ಸ್ ಆಫ್ ಕಾವೇರಿ ಆ್ಯಂಡ್ ಕಪಿಲಾ ರಿವರ್ಸ್. ನೀವು ಇಳಿದ ತಕ್ಷಣ ಆಪೋಸಿಟಲ್ಲೇ ನಿಮಗೆ ರಿಸೆಪ್ಷನ್ ಕಾಣಿಸುತ್ತೆ. ಹಾಗೆ ನಿಮಗೆ ಲೆಮನ್ ಜ್ಯೂಸ್ ಕೊಟ್ಟು ವೆಲ್ಕಮ್ ಮಾಡ್ಕೊತಾರೆ. ಸೊ ಯು ಕ್ಯಾನ್ ಗೆಟ್ ಇನ್ ಟು ದ ರಿಸೆಪ್ಷನ್ ಆ್ಯಂಡ್ ನಿಮ್ಮದು ಏನು ಪ್ಯಾಕೇಜ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ನೀವು ಚೆಕ್ ಇನ್ ಆಗ್ಬೋದು. ಸೊ ಇಲ್ಲಿ 2 ಥರ ಪ್ಯಾಕೇಜಸ್ ಇರುತ್ತೆ. ಒಂದು ಡೇ ಔಟಿಂಗ್ ಪ್ಯಾಕೇಜಸ್ ಹಾಗೆ ನೈಟ್ ಸ್ಟೇ ಪ್ಯಾಕೇಜಸ್. ಡೇ ಔಟಿಂಗ್ ಬಂದು 2100 ಪ್ಲಸ್ GST ಪರ್ ಪರ್ಸನ್ ಇರುತ್ತೆ. ಹಾಗೆ ನೈಟ್ ಸ್ಟೇ ಬಂದು 6000 ಪರ್ ಪರ್ಸನ್ ಇರುತ್ತೆ, ಇನ್ಕ್ಲೂಡಿಂಗ್ ಆಲ್ ದಿ ಗೇಮ್ಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎವ್ರಿಥಿಂಗ್. ಡೇ ಔಟಿಂಗ್ ಪ್ಯಾಕೇಜಸ್ಸಲ್ಲಿ ಇನ್ಕ್ಲೂಷನ್ಸ್ ಬಂದು ವೆಲ್ಕಮ್ ಡ್ರಿಂಕ್, ಬುಫೆ ಲಂಚ್, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಈವ್ನಿಂಗ್ ಹೈ ಟೀ ವಿತ್ ಸ್ನ್ಯಾಕ್ಸ್. ಸೊ ಆಕ್ಸೆಸ್ ಟು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಇಂಡೋರ್ ಔಟ್ಡೋರ್ ಗೇಮ್ಸ್ನ ನೀವು ಆಡ್ಬೋದು, ಟೇಬಲ್ ಟೆನ್ನಿಸ್, ವಾಲಿಬಾಲ್ ಎಕ್ಸೆಟ್ರಾ ಅದೆಲ್ಲ. ಕಾಂಪ್ಲಿಮೆಂಟರಿ ಬ್ಯಾಕ್ ವಾಟರ್ ಕ್ರೂಸ್ ರೈಡ್ ಕೂಡ ಇರುತ್ತೆ. ಬಟ್ ಬೇರೆ ಗೇಮ್ಸ್ ನೀವು ಆಡಬೇಕು ಅಂತ ಹೇಳಿದ್ರೆ ಲೈಕ್ ವಾಟರ್ ಆ್ಯಕ್ಟಿವಿಟೀಸ್, ಬನಾನಾ ಬೋಟ್ ರೈಡ್, ಆಲ್ ಆಫ್ ದಟ್ ನೀವು ಎಕ್ಸ್ಟ್ರಾ ಪೇ ಮಾಡಿ ಆಡಬೇಕಾಗುತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಮೂವಿಂಗ್ ಆನ್, ದಿಸ್ ಸ್ಪೇಸ್ ಇಸ್ ಡೆಡಿಕೇಟೆಡ್ ಫಾರ್ ದ ಲಂಚ್. ಬುಫೆ ಇರುತ್ತೆ. ಸೊ ಇಲ್ಲಿ ಬಂದು ಲಂಚ್ ಮಾಡಬೇಕಾಗುತ್ತೆ. ಡಿನ್ನರ್ಗೆ ಇಟ್ ಇಸ್ ದಿ ಅದರ್ ಪ್ಲೇಸ್. ಸೊ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡ ಲ್ಯಾಂಡ್ ಪ್ರಾಪರ್ಟಿನಲ್ಲಿ ಇದನ್ನು ಬಿಲ್ಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ಅಡ್ವೆಂಚರ್ಸ್. ರೋಪ್ ಆ್ಯಕ್ಟಿವಿಟೀಸ್ ಸದ್ಯಕ್ಕೆ ಇಲ್ಲ ಇಲ್ಲಿ ತೋರಿಸ್ತಿರೋ ಹಾಗೆ. ಇಟ್ ವಾಸ್ ದೇರ್ ಪ್ರೀವಿಯಸ್ಲಿ, ಬಟ್ ನಾವು ರೋಪ್ ಆ್ಯಕ್ಟಿವಿಟೀಸ್ನ ಅಲ್ಲಿಟ್ಟಿಲ್ಲ. ಒಂದು ರೌಂಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಲಗೇಜ್ ತೊಗೊಂಡು ನಿಮ್ಮನ್ನು ನಿಮ್ಮ ರೂಮ್ಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ. ಈಗ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಪ್ರಾಪರ್ಟಿ ಇದೆ ಇದು ಅಂತ. ಇಟ್ ರಿಯಲಿ ಶೋಸ್ ಆಫ್ ಲೈಕ್ ಎಕ್ಸ್ಪಾನ್ಸಿವ್ ಲಾನ್ಸ್, ಬ್ಯಾಂಬೂ ಸ್ಟ್ರಕ್ಚರ್ಸ್ ಆ್ಯಂಡ್ ಪೇವ್ಡ್ ಪಾತ್ವೇಸ್ ಆಲ್ಸೋ. ಸೊ ಇಟ್ ಪ್ರಿಸರ್ವ್ಸ್ ಅ ಡೆನ್ಸ್ ಟ್ರೀ ಕ್ಯಾನಪಿ ಆಸ್ ವೆಲ್. ಸೊ ಯು ಫೀಲ್ ಲೈಕ್ ಯು ಆರ್ ವೆರಿ ಕ್ಲೋಸ್ ಟು ನೇಚರ್. ಮತ್ತು ಗೆಸ್ಟ್ಸ್ ಕೂಡ ಅಷ್ಟೇ ಫ್ರೀಕ್ವೆಂಟ್ಲಿ ದೇ ಸ್ಪಾಟ್ ಡೈವರ್ಸ್ ಬರ್ಡ್ ಸ್ಪೀಸೀಸ್ ಆಗಿರಲಿ, ಪೀಕಾಕ್ಸ್, ರೋಮಿಂಗ್ ಅದೆಲ್ಲ. I think you can see ಹಾಗೆ ಇನ್ನು ರೂಮ್ಸ್ ಬಗ್ಗೆ ಮಾತಾಡೋದಾದರೆ ಪ್ರಾಪರ್ಟಿನಲ್ಲಿ ಆಲ್ಮೋಸ್ಟ್ 40 ಪ್ಲಸ್ ವೆಲ್ ಸ್ಪೇಸ್ಡ್ ಯೂನಿಟ್ಸ್ ಇದೆ, ಕ್ಯಾಟಗರೈಸ್ಡ್ ಲೈಕ್ ಕಪಲ್ಸ್, ಲಾರ್ಜ್ ಫ್ಯಾಮಿಲೀಸ್, ಕಾರ್ಪೊರೇಟ್ ಗ್ರೂಪ್ಸ್, ಹೇಗೆ ಬೇಕೋ ಹಾಗೆ ಅಕಾಮಡೇಟ್ ಮಾಡಿಕೊಡ್ತಾರೆ. ಸ್ಟ್ಯಾಂಡರ್ಡ್ ಕಾಟೇಜಸ್ ಕೂಡ ಇದೆ, ಟೆಂಟ್ಸ್ ಕೂಡ ಅವೈಲೇಬಲ್ ಇದೆ. ಗ್ರೂಪ್ ಹೋದರೆ ನೀವು ಗ್ರೂಪ್ ಮೆಂಬರ್ಸ್ ಎಲ್ಲ ಹೋದರೆ ಯು ಹ್ಯಾವ್ ಡಾರ್ಮಿಟರೀಸ್. Massive shared rooms kuda ide. It's like capable of housing almost about 8 to 20 guests simultaneously. So ಪೂರ್ತಿ ಗ್ರೀನರಿ ಇದೆ. I think you can see. ಇಲ್ಲಿ ನೋಡ್ತಿರೋ ಸೆಂಟ್ರಲ್ ಹಾಲ್ ಬಂದು this is for your dinner space at times. ಆ್ಯಂಡ್ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋ ಚಾನ್ಸಸ್ ಇರುತ್ತಂತೆ ಆ್ಯಸ್ ಐ ಎಂಕ್ವೈರ್ಡ್. ಆ ಥರ ಟೈಮಲ್ಲೆಲ್ಲ ನಾನು ಇನಿಷಿಯಲ್ ಎಂಟ್ರೆನ್ಸಲ್ಲಿ ತೋರಿಸಿದ್ದೆಲ್ಲ ಡೈನಿಂಗ್ ಅದೆಲ್ಲ ಶಿಫ್ಟ್ ಮಾಡ್ತಾರೆ. ಸೊ ಈ ಕಡೆಗೆ ಬರುತ್ತೆ ಡೈನಿಂಗ್
ಆಗ ನೀರು ಆ ಕಡೆ ತುಂಬ ವಾಟರ್ ಲೆವೆಲ್ಸ್ ಹೈ ಬಂದಾಗ ಇಟ್ಸ್ ನಾಟ್ ಸೇಫ್ ಅಂತ ಹೇಳಿ ಈ ಕಡೆಗೆ ಅವರು ಶಿಫ್ಟ್ ಮಾಡ್ಕೊಳ್ತಾರೆ. ದಟ್ ಈಸ್ ಆಲ್ಸೋ ದೇರ್. ಸೊ ನೀವು ಇವಾಗ ರೂಮ್ಸ್ ನೋಡ್ಬೋದು. ಐ ಜಸ್ಟ್ ಟೇಕ್ ಯು ಥ್ರೂ ಅ ಕ್ವಿಕ್ ರೂಮ್ ಟೂರ್. ಸೊ ನಾವು 3 ರೂಮ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಇಟ್ ವಾಸ್ ಕ್ವೈಟ್ ಸ್ಪೇಷಿಯಸ್. ಪರ್ಸ್ನಲ್ ಸಜೆಷನ್ಸ್ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು ರೂಮ್ಸ್. ಫಾರ್ ದ ಪ್ರೈಸಿಂಗ್, ವೆಲ್, ಅಷ್ಟು ಒಂದು ನೇಚರ್ ಮಧ್ಯ ಇರಬೇಕಾದ್ರೆ ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಇಟ್ ವಾಸ್ ಕ್ವೈಟ್ ಡೀಸೆಂಟ್. So this is the entrance, your dining area and the room. ನೀವು ವೈಫೈಗೆ ಆಕ್ಸೆಸ್ ಮಾಡ್ಬೋದು, ಬಟ್ ನಿಯರ್ ದ ರಿಸೆಪ್ಷನ್ ಅಲ್ಲಿವರೆಗೂ ವೈಫೈ ಆಕ್ಸೆಸ್ ಸಿಗುತ್ತೆ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದೆ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಏನಿದೆ ಅಂತ ನೋಡೋದಕ್ಕೆ. ಔಟ್ಡೋರ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಆ್ಯಂಡ್ ಲ್ಯಾಂಡ್ ಆ್ಯಕ್ಟಿವಿಟೀಸ್ ಅಂತ ಬಂದರೆ ನಿಮಗೆ ಫೀಲ್ಡ್ ಸ್ಪೋರ್ಟ್ಸ್ ಇದೆ, ಸಚ್ ಆಸ್ ಲೈಕ್ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್. ಹಾಗೆ ಫನ್ ಆ್ಯಕ್ಟಿವಿಟೀಸ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಅ ಮ್ಯಾಸಿವ್ ಹ್ಯೂಮನ್ ಫೂಸ್ಬಾಲ್ ಕೋರ್ಟ್ ಆ್ಯಂಡ್ ಅ ಟ್ರಾಂಪೋಲೀನ್. ಜೈಂಟ್ ಬೋರ್ಡ್ ಗೇಮ್ಸ್ ಕೂಡ ಇದೆ. ಓವರ್ಸೈಸ್ಡ್ ಔಟ್ಡೋರ್ ಚೆಸ್ ಬೋರ್ಡ್ ಇಸ್ ಆಲ್ಸೋ ಅವೈಲಬಲ್ ಆನ್ ದ ಲಾನ್. ನಿಮಗೆ ಮುಂದಿನ ವೀಡಿಯೋದಲ್ಲಿ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಪೂಲ್ ಏರಿಯಾ. ಪೂಲ್ ಆಕ್ಸೆಸ್ ಮಾಡ್ಬೋದು. ವೆರಿ ವೆಲ್ ಮೇಂಟೈನ್ಡ್. ನೀರಂತೂ ಕ್ಲೀನಾಗಿತ್ತು. ಗ್ರೀನ್ ಮ್ಯಾಟ್ ಕೂಡ ಹಾಕಿದ್ದಾರೆ. ಬಿಸಿಲಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಆರಾಮಾಗಿ ನೀವು ಪೂಲ್ ಸೈಡ್ ಎಂಜಾಯ್ ಮಾಡ್ಬೋದು. ಇನ್ನು ಇಂಡೋರ್ ಗೇಮ್ಸಲ್ಲಿ ಟೇಬಲ್ ಟೆನ್ನಿಸ್, ಕ್ಯಾರಮ್, ಚೆಸ್, ಫೂಸ್ಬಾಲ್, ಕಾರ್ಡ್ಸ್ ಆ್ಯಂಡ್ ಕಿಡ್ ಫ್ರೆಂಡ್ಲಿ ಪ್ಲೇ ಏರಿಯಾ ಕೂಡ ಇದೆ. ನಾವು ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಆಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಹೋಗಿದ್ದೆ ಲಂಚ್ ಕಡೆಗೆ. ಸೊ ಬುಫೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ಇಟ್ಸ್ ಅ ಮಲ್ಟಿ ಕ್ವಿಸಿನ್ ಸ್ಪ್ರೆಡ್. ಇಲ್ಲಿನ ಹೈಲೈಟ್ ಬಂದು ಲೋಕಲ್ ಕರ್ನಾಟಕ ಫುಡ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ವೆಜ್ಜಲ್ಲಿ ಫಾರ್ ಎಕ್ಸಾಂಪಲ್ ಹೆಸರು ಕಾಳು ಪಲ್ಯ, ಮಿಕ್ಸ್ ವೆಜ್ ಪಲ್ಯ, ಮುದ್ದೆ ಕೂಡ ಇತ್ತು. ಸರ್ಪ್ರೈಸಿಂಗ್ಲಿ ತುಂಬ ಚೆನ್ನಾಗಿತ್ತು. ಮಾವಿನಕಾಯಿ ಚಿತ್ರಾನ್ನ ಆ್ಯಂಡ್ ಸಾಂಬಾರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲೋಕಲ್ ಕ್ವಿಝೀನ್ ಹೇಗೆ ಅಲ್ಲಿ ಮಾಡ್ತಾರೆ ಅದೇ ಥರ ಇತ್ತು. ವೆರಿ ನೈಸ್. ಫುಡ್ ವೈಸ್ ಮಾತಾಡುವಾಗಿಲ್ಲ, ತುಂಬಾ ಚೆನ್ನಾಗಿತ್ತು. ಎಷ್ಟು ಬೇಕೋ ನೀವು ಆರಾಮಾಗಿ ಹಾಕಿಸ್ಕೊಂಡು ಎಂಜಾಯ್ ಮಾಡ್ಬೋದು. ಇನ್ನು ಡೆಸರ್ಟ್ ಸೆಕ್ಷನ್ಗೆ ಬರೋದಾದರೆ ಗುಲಾಬ್ ಜಾಮೂನ್, ಮಿನಿ ಗುಲಾಬ್ ಜಾಮೂನ್ಸ್, ಹಾಟ್ ಜಲೇಬೀಸ್ ಆ್ಯಂಡ್ ಹೋಳಿಗೆ ಅಲಾಂಗ್ ವಿತ್ ಐಸ್ ಕ್ರೀಮ್. ನಾವು ಹೋಗಿದ್ದ ದಿನ ಒಂದು ಕಾರ್ಪೊರೇಟ್ ಕಂಪ್ನಿ ಕೂಡ ಬಂದಿತ್ತು. ದೇವರ್ ಆಲ್ಮೋಸ್ಟ್ ಅರೌಂಡ್ 100 ಗ್ರೂಪಲ್ಲಿ ಬಂದಿದ್ದರು. ಸೊ ನಾವು ಊಟ ಮುಗಿಸಿ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಕಡೆಗೆ ಹೋದ್ವಿ. ವಾಟರ್ ಆ್ಯಕ್ಟಿವಿಟೀಸ್, ಪೆಡಲ್ ಬೋಟ್ ಇತ್ತು. ಸೊ 20 ಮಿನಿಟ್ಸ್ ಟೈಮ್ ಇಂಟರ್ವಲ್ ಇರುತ್ತೆ. ಒಂದು ಸಲ ನೀವು ಒಬ್ಬರು ಹೋಗೋದಿದ್ರೆ ನಾವೇ ಪೆಡಲ್ ಮಾಡಿಕೊಂಡು ಹೋಗುವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ವರ್ಕೌಟ್ ಫಾರ್ ಯುವರ್ ಥೈಸ್. ದಿಸ್ ವಾಸ್ ವೆರಿ ನೈಸ್. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆರಾಮಾಗಿ ನೀವು ಪೆಡಲ್ ಮಾಡ್ಕೊತಾ ಮಧ್ಯಾಹ್ನ ಆದಮೇಲೆ ಒಂದೊಳ್ಳೆ ವೈಬ್ ಎಂಜಾಯ್ ಮಾಡ್ತಾ ಹೋಗಿ ವಾಪಸ್ ಬರ್ಬೋದು. ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟಿ ಆಗಿತ್ತು ರೈನ್ ಡ್ಯಾನ್ಸ್. ರೈನ್ ಡ್ಯಾನ್ಸ್ಗೆ ಡೆಡಿಕೇಟೆಡ್ ಏರಿಯಾ ಇದೆ. ನೀವು ಗ್ರೂಪಲ್ಲಿ ಹೋದರೆ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಮಗೆ ಬೋಟಿಂಗ್ ಲೇಟಾಗಿ ಸಿಕ್ಕಿದ್ರಿಂದ ಚಾನ್ಸ್, ತುಂಬ ಜನ ಇದ್ದಿದ್ದರಿಂದ ಅವತ್ತು ನಾವು ರೈನ್ ಡ್ಯಾನ್ಸ್ ಕಡೆಗೆ ಲೇಟಾಗಿ ಬಂದ್ವಿ. ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಆಟಾಡಿ ಹೋಗಿದ್ರು. ನಾವು 1 ಅವರ್ ರೂಮಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಹೋಗಿದ್ದೆ ಈವ್ನಿಂಗ್ IT ಎಕ್ಸ್ಪೀರಿಯನ್ಸ್ ಪಡೆಯೋದಕ್ಕೆ. ದಿಸ್ ಇಸ್ ದ ರಿಯಲ್ ಹೈಲೈಟ್. ಟಿಪಿಕಲಿ ಇಟ್ ಟೇಕ್ಸ್ ಪ್ಲೇಸ್ ಆನ್ ಅ ಫ್ಲೋಟಿಂಗ್ ಬೋಟ್ ಆರ್ ಕ್ರೂಸ್. ಲೈವ್ ಆಗಿ ನಿಮಗೆ ಅಲ್ಲೇ ಟೀ, ಕಾಫಿ, ಬಜ್ಜೀಸ್ ಎಲ್ಲ ಸರ್ವ್ ಮಾಡ್ತಾ ಇರ್ತಾರೆ. ಆರಾಮಾಗಿ ಎಂಜಾಯ್ ಮಾಡ್ಬೋದು ವೈಬ್ನ. ಹಾಗೆ ಫಸ್ಟ್ ಸ್ಲಾಟ್ ನಮಗೆ ಸಿಕ್ಕಿಲ್ಲ, ವಿಚ್ ವಾಸ್ ಆ್ಯಕ್ಚುಲಿ ಗುಡ್. ಈವ್ನಿಂಗ್ ಆಗ್ತಾ 6 ಗಂಟೆ ಹಂಗೆ ತುಂಬಾ ಚೆನ್ನಾಗಿರುತ್ತೆ. ಬರ್ಡ್ ವಾಚಿಂಗ್ ಮಾಡ್ಬೋದು. ವಿ ಸ್ಪಾಟೆಡ್ ಸೋ ಮೆನಿ ಪಿಕಾಕ್ಸ್ ಆ್ಯಂಡ್ ವೇರಿಯಸ್ ಸಾರ್ಟ್ ಆಫ್ ಬರ್ಡ್ಸ್. ತುಂಬ ಚೆನ್ನಾಗಿತ್ತು. ಕ್ರೂಸಲ್ಲಿ ಸಿಂಗರ್ಸ್ ಕೂಡ ಇರ್ತಾರೆ, ಪ್ರೊಫೆಷ್ನಲ್ ಸಿಂಗರ್ಸ್. ಥ್ರೂ ಔಟ್ ದ ಜರ್ನಿ ದೇ ಅಕಂಪನಿಯರ್ಸ್. ಒಳ್ಳೊಳ್ಳೆ ಹಾಡು ಆಡ್ತಾ ಇರ್ತಾರೆ, ಕನ್ನಡ ಆ್ಯಂಡ್ ಹಿಂದಿ ಇಟ್ಸ್.
ದಟ್ ವಾಸ್ ಅಗೇನ್ ವೆರಿ ಪ್ಲೆಸೆಂಟ್. ಈವ್ನಿಂಗ್ 7:30 to 10 ನಿಮಗೆ DJ ಇರುತ್ತೆ, ಯು ಕ್ಯಾನ್ ಎಂಜಾಯ್. ಸೊ ಅದು ಮುಗಿಸ್ಕೊಂಡು ನೀವು ಡಿನ್ನರ್ಗೆ ಹೋಗ್ಬೋದು. ಬುಫೆ ಡಿನ್ನರ್ ಟೈಮಿಂಗ್ಸ್ ಬಂದು 8:30 10:00ವರೆಗೂ. ಸ್ವಲ್ಪ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ನಾವು ಬುಫೆ ಡಿನ್ನರ್ ಮುಗಿಸ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಚೆಕ್ಔಟ್ ಆದ್ವಿ. ದಿಸ್ ವಾಸ್ ಆರ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಅಟ್ ತಲಕಾಡು ಜಲಧಾಮ ರೆಸಾರ್ಟ್. ನೀವು ಯಾರಾದರೂ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ ಕರ್ನಾಟಕ ಫೈಂಡಿಂಗ್ಸ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.